10 ಜನರು ಶುದ್ಧರಾದರಲ್ಲವೇ? ಉಳಿದ 9 ಜನರು ಎಲ್ಲಿದ್ದಾರೆ? ಪ್ರಿಯ ಸಹೋದರರೇ ಮತ್ತು ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೂರ್ವವಾದ ನಾಮದಲ್ಲಿ ನಿಮಗೆ ವಂದನೆಗಳು. ಇಂದಿನ ಸತ್ಯವೇದದ ವಚನವು ಕುಷ್ಠರೋಗ ಹೊಂದಿದ 10 ಜನರ ಕುರಿತು ಮಾತನಾಡುತ್ತದೆ. ಯೇಸು ಯೆರೂಸಲೇಮಿಗೆ ಹೋಗುತ್ತಿದ್ದಾಗ ಸಮಾರಿಯಾ ಮತ್ತು ಗಲಿಲಾಯದ ಮೂಲಕ ಪ್ರಯಾಣಿಸುತ್ತಿದ್ದರು. ಅವರು ಒಂದು ಹಳ್ಳಿಗೆ ಪ್ರವೇಶಿಸುತ್ತಿದ್ದಾಗ ಕುಷ್ಠರೋಗಿಗಳಾದ ಆ 10 ಜನರು ದೂರದಲ್ಲಿ ನಿಂತು ದೊಡ್ಡ ಶಬ್ದದಲ್ಲಿ, ಯೇಸುವೇ, ಗುರುವೇ, ನಮ್ಮ ಮೇಲೆ ಕರುಣೆ ತೋರಿಸು ಎಂದು ಕೂಗಿದರು. ಆ ದಿನಗಳಲ್ಲಿ ಕುಷ್ಠರೋಗಿಗಳನ್ನು ಅಶುದ್ಧರೆಂದು ಸಮಾಜದಿಂದ ಹೊರಗೆ ಇರಿಸಲ್ಪಟ್ಟವರಾಗಿ ಪರಿಗಣಿಸಲಾಗುತ್ತಿತ್ತು. ಅವರು ಹಳ್ಳಿಗಳೊಳಗೆ ಅಥವಾ ನಗರಗಳೊಳಗೆ ಪ್ರವೇಶಿಸಲು ಕಟ್ಟುನಿಟ್ಟಾಗಿ ನಿಷೇಧಿಸಲ್ಪಡುತ್ತಿತ್ತು. ಅವರ ಜೀವನ ಸಂಪೂರ್ಣ ದುಃಖಕರವಾಗಿತ್ತು. ಅವರು ಜೀವಂತ ಸಾವನ್ನು ಅನುಭವಿಸುತ್ತಿದ್ದರು. ಅವರು ವಿಶ್ವಾಸದಿಂದ ಯೇಸುವನ್ನು ಕರೆದರು. ಯೇಸು ಅವರಿಗೆ ಸಹಾಯ ಮಾಡುವನೆಂಬ ನಂಬಿಕೆ ಅವರಲ್ಲಿತ್ತು. ಎಲ್ಲ ರೋಗಗಳು ಮತ್ತು ಅಸ್ವಸ್ಥತೆಗಳ ಮೇಲೆ ಯೇಸು ಸಂಪೂರ್ಣ ಅಧಿಕಾರ ಹೊಂದಿದ್ದಾನೆಂದು ಅವರು ತಿಳಿದಿದ್ದರು. ಯೇಸು ಅವರ ಕೂಗನ್ನು ಕೇಳಿ, ಹೋಗಿ ಯಾಜಕರಿಗೆ ನಿಮ್ಮನ್ನು ತೋರಿಸಿಕೊಳ್ಳಿರಿ ಎಂದು ಹೇಳಿದ. ಅವರು ವಿಧೇಯರಾಗಿ ಹೊರಟಾಗ ದಾರಿಯತೆ 10 ಜನರು ಸಂಪೂರ್ಣವಾಗಿ ಗುಣಮುಖರಾದರು. ಪ್ರಿಯ ಸ್ನೇಹಿತರೆ, ಅವರು ಏನು ಮಾಡಬೇಕಾಗಿತ್ತು? ನಿಶ್ಚಯವಾಗಿ ಎಲ್ಲರೂ ಹಿಂದಿರುಗಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ಆದರೆ ಕೇವಲ ಒಬ್ಬನೇ ಹಿಂದಿರುಗಿ ಬಂದನು. ಆಗ ಯೇಸು ಕೇಳಿದ ಪ್ರಶ್ನೆ, ಉಳಿದವರು ಎಲ್ಲಿದ್ದಾರೆ? 10 ಜನರು ಗುಣಮುಖರಾದರಲ್ಲವೇ ಎಂಬುವಂಥದ್ದು. ಪ್ರಿಯ ಸ್ನೇಹಿತರೆ, ಇಲ್ಲಿ ನಾವು ಉಳಿದ 9 ಜನರ ಕೃತಜ್ಞತೆಯ ಕೊರತೆಯನ್ನು ನೋಡುತ್ತೇವೆ. ದೇವರ ಕೃಪೆಗೆ ಅವರು ಕೃತಜ್ಞರಾಗಲಿಲ್ಲವೆಂದು ನಾವು ಅವರನ್ನು ದೋಷಾರೋಪಣೆ ಮಾಡುತ್ತೇವೆ. ಆದರೆ ನಮ್ಮ ಬಗ್ಗೆ ಏನು? ನಾವು ಎಷ್ಟು ಬಾರಿ ನಮ್ಮ ಆಶೀರ್ವಾದಗಳನ್ನು ಸಹಜವಾಗಿ ತೆಗೆದುಕೊಂಡು ಕರ್ತನಿಗೆ ಧನ್ಯವಾದ ಸಲ್ಲಿಸುವುದನ್ನು ಮರೆತು ಬಿಟ್ಟಿದ್ದೇವೆ. ನಾವು ವರಗಳನ್ನು ಆನಂದಿಸುತ್ತೇವೆ, ಆದರೆ ವರದಾತನನ್ನು ಮರೆತು ಬಿಡುತ್ತೇವೆ. ಆದುದರಿಂದ ದೇವರು ನಮಗೆ ನೀಡಿದ ಎಲ್ಲ ಒಳ್ಳೆಯತನದ ಆಶೀರ್ವಾದವನ್ನು ನಾವು ಎಂದಿಗೂ ಮರೆಯಬಾರದು. ಸದಾ ಕೃತಜ್ಞತರಾಗಿರೋಣ. ದಾವೀದನು ಹೇಳಿದಂತೆ ನಾವು ಹೇಳೋಣ, ನನ್ನ ಆತ್ಮವೇ ಕರ್ತನನ್ನು ಸ್ತುತಿಸು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಿಮಗೆ ಈ ಶ್ರಮೆ ಕಾಲ ಮತ್ತು ದಿನಗಳು ಆಶೀರ್ವಾದವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.